ನರೇಂದ್ರ ಮೋದಿ ಅವರ ಕನಸಿನ ಯೋಜನೆ ಸ್ಮಾರ್ಟ್ ಸಿಟಿ ಯೋಜನೆ. ಅದು ಮಂಗಳೂರು ಸೆಲೆಕ್ಟ್ ಆಗಿ 2016ರಲ್ಲಿ ಹತ್ತತ್ರ 10 ವರ್ಷ ಆಗೋಯ್ತು ಈಗ. ಆದರೆ ಕೆಲಸಗಳೆಲ್ಲವೂ ಕೂಡ ಆಗಿದವ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ. ಸಾಕಷ್ಟು ಅಧ್ವಾನ. ಸ್ಮಾರ್ಟ್ ಸಿಟಿಯಲ್ಲಿ ಹಾರ್ಟ್ ಸಿಟಿ ಆಗೋಗ್ಬಿಟ್ಟಿದೆ. ಅಲ್ಲಿ ಯಾವುದೂ ಸ್ಮಾರ್ಟ್ ಆಗಿ ಕೆಲಸ ಆಗಿಲ್ಲ. ಮಂಗಳೂರಿನಲ್ಲಿ ಸ್ಮಾರ್ಟ್ ಸಿಟಿ ಕಾಮಗಾರಿಯ ಅಧ್ವಾನ. ಹೆಸರಿಗಷ್ಟೇ 6 ಹೈಟೆಕ್ ಮಾರುಕಟ್ಟೆಗಳ ನಿರ್ಮಾಣ ಆಗಿದೆ. ಹೆಸರಿಗಷ್ಟೇ 6 ಮಾರುಕಟ್ಟೆಗಳ ನಿರ್ಮಾಣ. ಅವೈಜ್ಞಾನಿಕವಾಗಿದೆ 6 ಮಾರುಕಟ್ಟೆಗಳ ನಿರ್ಮಾಣ ಕೆಲಸ. ಅಲ್ಲಿ ಎಲ್ಲವೂ ಕೂಡ ಅವೈಜ್ಞಾನಿಕವಾಗಿದೆ. ಸೈಂಟಿಫಿಕಲಿ ಮಾಡಬೇಕಾಗಿತ್ತು, ತುಂಬ ಸ್ಮಾರ್ಟ್ ಆಗಿರಬೇಕಾಗಿತ್ತು ಹೆಸರು ಹೇಳುವಂತೆ. ಅದ್ಯಾವುದು ಕೂಡ ಹೆಸರಿಗಷ್ಟೇ ಸೀಮಿತ ಆಗ್ತಾ ಇದೆ ಬಿಟ್ರೆ ಕೆಲಸಗಳು ಸರಿಯಾಗಿಲ್ಲ. ಮಾರ್ಕೆಟ್ ಕಟ್ಟಡಗಳ ಕಾಮಗಾರಿ ಇನ್ನೂ ಮುಗ್ದಿಲ್ಲ. ಸರಿಯಾದ ಚರಂಡಿ ವ್ಯವಸ್ಥೆ, ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇಲ್ಲ. ಸರಿಯಾದಂಥ ಚರಂಡಿ ವ್ಯವಸ್ಥೆ ಇಲ್ಲ, ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಕೆಲ ಮಾರುಕಟ್ಟೆಗಳಲ್ಲಿ ಬೆರಳೆಣಿಕೆಯಷ್ಟೇ ಮಳಿಗೆಗಳು ಇರುವಂಥದ್ದು. ಮಾರುಕಟ್ಟೆ ಅಂದರೆ ತುಂಬ ಮಳಿಗೆಗಳು ಇರಬೇಕಲ್ಲ, ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ, ಇಲ್ಲ, ಅದು ಕೂಡ ಇಲ್ಲ. ನಿರಾಶ್ರಿತರ ತಾಣದಂತಾಗಿರುವಂಥದ್ದು ಮಾರ್ಕೆಟ್ ಕಟ್ಟಡ. ಕಂಕನಾಡಿ, ಸೂರತ್ಕಲ್ ಮಾರುಕಟ್ಟೆ ಕೆಲಸ ಇನ್ನೂ ಕೂಡ ಆಗಿಲ್ಲ. ಕೆಲವೊಂದು ಮಾರುಕಟ್ಟೆಗೆ ಕೋಟಿ ಕೋಟಿ ರಿಲೀಸ್ ಆಗಿದೆ. ಮಿನಿಮಮ್ ಅಂದ್ರು 6 ಮಾರುಕಟ್ಟೆ ಇದೆಯಲ್ಲ, ಅದರ ಮಿನಿಮಮ್ ಒಂದು ವೆಚ್ಚ ನೋಡೋದಾದ್ರೆ ಒಂದು 12 ಕೋಟಿ, ಮ್ಯಾಕ್ಸಿಮಮ್ 41 ಕೋಟಿವರೆಗೂ ಕೂಡ ಖರ್ಚು ಮಾಡಲಾಗಿದೆ. ಒಂದೊಂದು ಮಾರುಕಟ್ಟೆಯ ಲೆಕ್ಕ. ಸ್ಮಾರ್ಟ್ ಸಿಟಿಯ ಕರ್ಮಕಾಂಡಕ್ಕೆ ಮಂಗಳೂರು ಸಾಕ್ಷಿಯಾಗಿದೆ. ನಿಮಗೆ ತೋರಿಸ್ತಾ ಇದೀವಿ ನೋಡಿ. ಎಲ್ಲ ಪಾಳು ಬಿದ್ದೋಗುತ್ತಷ್ಟೇ. ಇನ್ನೊಂದು 2 ವರ್ಷ ಹೋದ್ರೆ ಪಾಳು ಬಿದ್ದ ಪರಿಸ್ಥಿತಿ, ಅನೈತಿಕ ಚಟುವಟಿಕೆಗಳ ತಾಣ ಆಗುತ್ತೆ ಮಂಗಳೂರಲ್ಲಿ ನಿರ್ಮಾಣ ಮಾಡಿರುವಂಥ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ನಿರ್ಮಾಣ ಆಗಿರುವಂಥ 6 ಮಾರುಕಟ್ಟೆಗಳು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸ್ಥಳೀಯರು ಏನು ಮಾತನಾಡ್ತಾರೆ ನೋಡೋಣ. ಮಂಗಳೂರು ಸ್ಮಾರ್ಟ್ ಸಿಟಿಯ ಇದರಿಂದ ಒಂದು ಮಾರ್ಕೆಟನ್ನು ಇನಾಗ್ರೇಷನ್ ಕೂಡ ಆಗಿದೆ. ಆದರೆ ಈ ವ್ಯವಸ್ಥೆ ಸರಿಯಿಲ್ಲ. ಯಾಕೆಂದರೆ ಇಲ್ಲಿ ಇನ್ನಷ್ಟು ಮೂಲಭೂತ ಸೌಕರ್ಯ, ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಶಾಪ್ಗಳಲ್ಲಿ ಸರಿಯಾದ ಒಂದು ಸಾರ್ವಜನಿಕರಿಗೆ ಬೇಕಾಗುವ ಒಂದು ವ್ಯವಸ್ಥೆ ಇಲ್ಲದಿದ್ದರು. ಇದನ್ನು ನಮ್ಮ ಮಾನ್ಯ ಶಾಸಕರಲ್ಲಿ ಕೂಡ ವಿನಂತಿ ಮಾಡ್ತಾ ಇದ್ದೇನೆ. ಆದಷ್ಟು ಬೇಗ ಈ ಒಂದು ಸ್ಮಾರ್ಟ್ ಸಿಟಿಯ ಇದರಿಂದ ಸಾರ್ವಜನಿಕರಿಗೆ ಒಂದು ಉಪಯೋಗ ಆಗುವಂತೆ ಈ ಒಂದು ಮಾರ್ಕೆಟನ್ನು ಆದಷ್ಟು ಬೇಗ ಕಲ್ಪಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾಯಿದ್ದೆ. ಇಲ್ಲಿ ಸರ್ ನಮಗೆ ಕೋಳಿ ಇಡಲಿಕ್ಕೆ ಜಾಗ ಇಲ್ಲ ಒಂದು ಕಡೆ, ಮತ್ತು ಇಲ್ಲಿದು ಗಾಳಿ ಹೋಗಲ್ಲ. ಗಾಳಿ ಇರೋದು ಇಲ್ಲೇ ಇರೋದು, ಒಳಗಡೆ ಹೋಗೋದು ನೋಡಿ. ಕೋಳಿ ಎಲ್ಲ ಸಾಯ್ತಾ ಉಂಟು ಒಳಗಡೆಯಿಂದ ನಮಗೆ. ಹೌದಾ, ಡೌನ್ ಕೊಟ್ಟಿದ್ದಾರಲ್ಲ, ಗಾಳಿ ಹೋಗ್ತಾ ಇಲ್ಲ, ಮೇಲೆ ಹೋಗ್ತಾ ಇಲ್ಲ, ಇದು ಇಲ್ಲೇ ಹೋಗ್ತಾ ಉಂಟು. ಅದೇ ಪ್ರಾಬ್ಲಮ್ ಇಲ್ಲಿ ನಮಗೆ. ನೋಡಿ ಖಾಲಿ ಉಂಟು, ಯಾರೂ ಹೋಗಿಲ್ಲ ಇಲ್ಲಿ. ಪಾರ್ಕಿಂಗ್ ಯಾರೂ ಇಡ್ತಾ ಇಲ್ಲ, ಅಲ್ಲಿ ಇಲ್ಲೇ ಇಟ್ಟು ಹೋಗ್ತಾರೆ. ನೀರು ಹೋಗ್ತಾ ಇಲ್ಲಲ್ಲ ಇಲ್ಲಿ ನೋಡಿ, ನಿಮಗೆ ಕಾಣ್ತಾ ಉಂಟಲ್ಲ ಆ ಕಡೆಯಿಂದ. ಅದು ಇಲ್ಲಿ ಕೋಳಿ ಇಡಬಾರ್ದು, ಮೇಲಗಡೆ ಸ್ಮೆಲ್ ಬರ್ತಾ ಉಂಟು ಅಂತ ಹೇಳ್ತಾರೆ. ನಾವೆಲ್ಲಿ ಇಡಬೇಕು ಕೋಳಿ ಹಂಗಾದ್ರೆ? ಇಲ್ಲಿ ಮುಂಚೆ ಆಗಿ ವ್ಯಾಪಾರ ಸಹ ಇಲ್ಲ. ಇಲ್ಲಿ ಫುಲ್ ಡೌನ್ ಆಗಿದೆ ವ್ಯಾಪಾರ, ನಮ್ಮದು ಫುಲ್ ಡೌನ್ ಆಗಿದೆ. ಇಲ್ಲಿ ಯಾರು ಬರ್ತಾ ಇಲ್ಲಲ್ಲ ಇಲ್ಲಿ. ಸೊ ಮೊದಲನೇದಾಗಿ ನಾವು ನೋಡ್ತಾ ಇರ್ಬೋದು, ಇದು ಏನು ನಮ್ಮ ಊರ ಮಾರ್ಕೆಟ್ ಇದೆ, ಅದಕ್ಕೆ ಕಂಕನಾಡಿ ಮಾರ್ಕೆಟು, ಇನ್ನು ಕುದ್ರೋಳಿಲಾಗಿರ್ಬೋದು, ಇನ್ನೆಲ್ಲ ಕಡೆಗಳಲ್ಲಿ ಮಾರ್ಕೆಟ್ಗಳ ನಿರ್ಮಾಣ ಆಗಿದೆ. ಆದರೆ ಇನ್ನೂ ಕೂಡ ಈ ಮಾರ್ಕೆಟನ್ನು ಉದ್ಘಾಟನೆಯನ್ನು ಮಾಡ್ತಾ ಇಲ್ಲ. ಸೊ ಈಗ ನಾವು ಉರುವ ಮಾರ್ಕೆಟ್ ಬಳಿ ನಾವು ನೋಡ್ತಾ ಇದ್ದರೆ, ಊರಲ್ಲಿ ಮಾರ್ಕೆಟ್ ರೆಡಿಯಾಗಿದೆ. ಜನಸಾಮಾನ್ಯರು ಯಾರು ಮಾರ್ಕೆಟಲ್ಲಿ ಅಂಗಡಿಯನ್ನು ಹಾಕುವಂಥ ಶ್ರೀಮಂತರಲ್ಲ, ಎಲ್ಲ ಬಡವರು, ಸೊ ಮಧ್ಯಮ ವರ್ಗದವರು. ಸೊ ಅವ್ರಿಗೆ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ. ಕಳಪೆ ಕಾಮಗಾರಿಯ ಬಗ್ಗೆ ಕೂಡ ಈಗ ಪ್ರಶ್ನೆ ಇರ್ತದೆ. ಜೊತೆ ಸುರತ್ಕಲ್ನಲ್ಲಿ ಕೂಡ ಎಷ್ಟು ವರ್ಷಗಳ ಹಿಂದೆ ಸುರತ್ಕಲ್ನ ಮಾರುಕಟ್ಟೆಗೆ ಸ್ಯಾಂಕ್ಷನ್ ಆಗಿರುವಂಥದ್ದು. ಸೊ ಕೆಲಸ ಅದು ಉದ್ಘಾಟನೆ ಭಾಗ್ಯ ಸಿಗ್ತಾ ಇಲ್ಲ. ಸೊ ಇದರ ಬಗ್ಗೆ ಇನ್ನೂ ಕೂಡ ಸ್ಮಾರ್ಟ್ ಸಿಟಿಯಲ್ಲಿ ಅಧಿಕಾರಿಗಳು, ಜೊತೆಗೆ ಇಲ್ಲಿನ ಸ್ಥಳೀಯ ಶಾಸಕರು ಕೂಡ ಇದ್ರ ಬಗ್ಗೆ ಮಾತನಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅವರು ಮೊದಲು ಮುತುವರ್ಜಿಯನ್ನು ವಹಿಸಿ ಒಂದು ಸ್ಮಾರ್ಟ್ ಸಿಟಿ ಅಂಡರಲ್ಲಿ ಮಾರ್ಕೆಟನ್ನು ಮಾಡಿದ್ದಾರೆ. ಅದು ಇನ್ನೂ ಕೂಡ ಇದಕ್ಕೆ ಯಾಕೆ ಉದ್ಘಾಟನೆ ಬಗ್ಗೆ ಕೊಡ್ತಾ ಇಲ್ಲ? ನಾವು ನೋಡ್ತಾ ಇದ್ದೇವೆ ಇನ್ನೂ ಕೂಡ ಎಷ್ಟು ವರ್ಷಗಳಿಂದ ನಡೀತಾ ಇದೆ. ಯಾಕೆ ಒಂದು ಬಿಲ್ಡಿಂಗನ್ನು ಕಟ್ಟಲಿಕ್ಕೆ ಇಷ್ಟು ಸಮಯವರೆಗೆ ಬೇಕಾ? ಅದೇ ಏನಾದರೂ ಗೋಲ್ಮಾಲ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು? ಅದರ ಬಗ್ಗೆ ಕೂಡ ಜನಸಾಮಾನ್ಯ ಒಂದು ಸಂಶಯವನ್ನು ಮೂಡುವಂಥದ್ದು. ಈ ಒಂದು ಮಾರ್ಕೆಟ್ ಅಂತ ಹೇಳೋದು ಒಂದು ಜನರ ತೆರಿಗೆ ಹಣ ಪೋಲು ಮಾಡುವಂಥ ಒಂದು ವ್ಯವಸ್ಥೆ ಆಗಿದೆ. ನೋಡ್ಬೋದು, ಕಂಕನಾಡಿ ಮಾರ್ಕೆಟ್ ಅದು 7-8 ವರ್ಷ ಆದರೂ ಇನ್ನೂ ಕಾಮಗಾರಿ ಪೂರ್ಣಗೊಂಡಿಲ್ಲ. ಉರ್ವ ಮಾರ್ಕೆಟ್ ಮೂಡದಿಂದ 10-15 ಕೋಟಿ ವೆಚ್ಚದಲ್ಲಿ ಅದು ನಗರ ಪಾಲಿಕೆ ಹ್ಯಾಂಡ್ ಓವರ್ ಆಗಿದೆ. ಅದು ಸಹ ಪಾಳು ಬಿದ್ದಿದೆ. ಈ ಕಡೆ ಕದ್ರಿ ಮಾರ್ಕೆಟ್ ಕೆಲವೇ ಅಂಗಡಿಗಳು ಓಪನ್ ಆಗಿದೆ. ಇಲ್ಲಿ ನೀವು ನೋಡ್ಬೋದು, ಕಾವೂರು ಮಾರ್ಕೆಟ್ ಸಹ ಇದೇ ಅವಸ್ಥೆ ಆಗಿದೆ. ಇಲ್ಲಿರುವ ಮಾರ್ಕೆಟ್ಗಳು ಮಾಲು ಮಾದರಿಯಲ್ಲಿದ್ದು ಜನರು ಒಳಗೆ ಬರಲಿಕ್ಕೆ ಹೆದರ್ತಾ ಇದ್ದಾರೆ. ಬಟ್ ಇದಕ್ಕೆ ನಮ್ಮ ಆಡಳಿತ ನಡೆಸುವ ನಗರ ಪಾಲಿಕೆ ಆಗಲಿ, ಇಲ್ಲಿ ಜಿಲ್ಲಾಡಳಿತ ಆಗಲಿ ಅಥವಾ ಶಾಸಕರಾಗಿ ಅಷ್ಟು ಉತ್ಸಾಹ ವಹಿಸುತ್ತಿಲ್ಲ ಅಂತ ಹೇಳೋದು ನಮಗೆ
ಖೇದಕರ. ಇಲ್ಲಿ ನೋಡ್ಬೋದು ಕುದ್ರೋಳಿಯಲ್ಲಿ ಮಾರ್ಕೆಟ್ ಇದೆ, ಆ ಮಾರ್ಕೆಟು ಈಗ ಟೆಂಪೋ ಪಾರ್ಕಿಂಗ್ಗೆ ಯೂಸ್ ಮಾಡ್ತಾ ಇದ್ದಾರೆ. ಅಂದರೆ ಈಗ ಸಾವಿರಾರು ಕೋಟಿ ನಾವು ಕೊಟ್ಟ ತೆರಿಗೆ ಹಣ ಈ ಥರ ಪೋಲ್ ಆಗೋದಲ್ಲಿ ಯಾವುದೇ ಅರ್ಥ ಇಲ್ಲ. ದಯವಿಟ್ಟು ಮಂಗಳೂರಿನ ಶಾಸಕರು ಮತ್ತು ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಯವರು ಮತ್ತು ನಗರ ಪಾಲಿಕೆ ಆಯುಕ್ತರಲ್ಲಿ ಕೇಳಿಕೊಳ್ಳುವುದೇನೆಂದರೆ ಎಲ್ಲ ಮಾರ್ಕೆಟ್ಗಳು ಅದು ಯೂಸರ್ ಫ್ರೆಂಡ್ಲಿ ಮತ್ತು ಜನರಿಗೆ ಸಾರ್ವಜನಿಕ ಬಂದು ಹೋಗಲಿಕ್ಕೆ ಅವಕಾಶ ಮಾಡಬೇಕು ಅಂತ ಇರಬೇಕು. ಸ್ವಲ್ಪ ಪ್ಲ್ಯಾನನ್ನು ಬದಲಾವಣೆ ಮಾಡಬೇಕಂತ ಕೇಳ್ತೇನೆ. ಇದು ತೆರಿಗೆ ಹಣ ಪೋಲಾಗಬಾರ್ದು ಅಂತ ಹೇಳೋದು ನನ್ನ ಒಂದು ಅಭಿಪ್ರಾಯ. ಒಂದು 10 ವರ್ಷದಲ್ಲಿ ನಮ್ಮ ಉರ್ವದಲ್ಲಿ ಒಂದು ಕಟ್ಟಡ ಆಯಿತು, ಸುರತ್ಕಲ್ಲಲ್ಲಿ ಆಯಿತು, ಕದ್ರಿಯಲ್ಲಿ ಆಯಿತು, ಬಹಳ 2 ವರ್ಷದ ನಂತರ ಉದ್ಘಾಟನೆ ಆಯಿತು. ಈಗ ಕಂಕನಾಡಿಯಲ್ಲಿ 7-8 ಮಾಳಿಗೆದು ಎಷ್ಟೋ ಕೋಟಿ, 30 ಕೋಟಿ 40 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಕಟ್ಟಿದ್ದಾರೆ. ಆದರೆ ಆ ಕಟ್ಟಿದ ಕಟ್ಟಡದಲ್ಲಿ ವ್ಯಾಪಾರ ಮಾಡುವವರಿಗೆ ಅನುಕೂಲ ಆಗಬೇಕು. ಅದರ ಜೊತೆಯಲ್ಲಿ ನಾವಿವತ್ತು ಜನರು ಆ ಮಾರ್ಕೆಟಿಗೆ ಹೋಗ್ತೇವೆ ನಮ್ಮ ಮನೆಗೆ ಬೇಕಾದ ಸಾಮಗ್ರಿ ತಗೊಳ್ಳಿಕ್ಕೆ ಅಂತೇಳಿ ಹೇಳುವಾಗ ಜನರಿಗೆ ಕೂಡ ಮಾರ್ಕೆಟಿದು ಅಗತ್ಯ ಇದೆ. ಆದರೆ ಕಟ್ಟಡ ಕಟ್ಟಲಿಕ್ಕೂ ಕೂಡ ವಿಳಂಬ ಮಾಡ್ತಾರೆ, ಅದನ್ನು ಉದ್ಘಾಟನೆ ಮಾಡಲಿಕ್ಕೂ ವಿಳಂಬ ಮಾಡ್ತಾರೆ. ಇವಾಗಲೇ ನಮ್ಮ ಉರ್ವ ಮಾರ್ಕೆಟಿದು ಕಟ್ಟಡ 7 ವರ್ಷ ಆಗಿದೆ. ನಮ್ಮ ಜನರ ತೆರಿಗೆ ಹಣ, ಯಾವಾಗ ಕೂಡ ರಾಜಕಾರಣಿದು ಹಣ ಅಲ್ಲ, ವ್ಯಾಪಾರ ಮಾಡುವ ಆ ಮಾಲಕನ ಹಣ ಅಲ್ಲ, ಸಾರ್ವಜನಿಕ ಹಣದಲ್ಲಿ ಕಟ್ಟಿದ ಕಟ್ಟಡಗಳನ್ನು ಇನ್ನೂ ಕೂಡ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಉದ್ಘಾಟನೆ ಮಾಡಿಲ್ಲ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ಕಿಶನ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, 2016ರಲ್ಲಿ ಪ್ರಾರಂಭ ಆಗಿದ್ದು ಮಂಗಳೂರಿನ ಸ್ಮಾರ್ಟ್ ಸಿಟಿ ಯೋಜನೆ, ಇನ್ನೂ ಕೂಡ ಕೆಲವೊಂದು ಕಡೆ ಕಂಪ್ಲೀಟ್ ಆಗಿಲ್ಲ. ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಸ್ಮಾರ್ಟ್ ಆಗಿ ಕಟ್ಟಿರುವಂಥ ಮಾರುಕಟ್ಟೆಗಳು ಕೂಡ ಬ್ಯಾಡ್ ಆಗೋಗಿರುವಂಥದ್ದು. ಯಾವ ರೀತಿ ಆಕ್ರೋಶ ವ್ಯಕ್ತವಾಗ್ತದೆ, ಕಳಪೆ ಕಾಮಗಾರಿ ಮತ್ತೆ ಅಧ್ವಾನ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಕೆಲವರು ಮಾತನಾಡ್ತಾ ಇದ್ದಾರಲ್ಲ. ಪೃಥ್ವಿ, ಮಂಗಳೂರಿನ ಸ್ಮಾರ್ಟ್ ಸಿಟಿಯ ಅವ್ಯವಸ್ಥೆ ಅದು ಒಂದೆರಡಲ್ಲ. ಅದಕ್ಕೆ ಈ ಮಾರುಕಟ್ಟೆಗಳ ಒಂದು ಕತೆ ಏನಿದೆ ಅದು ಬಹಳಷ್ಟು ದೊಡ್ಡ ಮಟ್ಟಿನ ನಮಗೆ ಪಾರದರ್ಶಕವಾಗಿ ಕಾಣ್ತಾ ಇದೆ. ಯಾಕೆಂದ್ರೆ ಆ ಮಾರುಕಟ್ಟೆಗಳು ಈಗ 7 ಮಾರುಕಟ್ಟೆಗಳು 6 ಮಾರುಕಟ್ಟೆಗಳು ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಆಗಿದೆ. ಹೇಳೋಕೆ ಎಲ್ಲವೂ ಕೂಡ ಹೈಟೆಕ್ ಮಾರುಕಟ್ಟೆಗಳು ಅಂತ ಹೇಳಿ ಆ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಹೇಳ್ತಾರೆ. ಆದ್ರೆ ಕಣ್ಣಿಗೆ ಕಾಣುವಂಥದ್ದು ಮಾರುಕಟ್ಟೆಗಳು ಯಾವ ಸ್ಥಿತಿಯಲ್ಲಿದೆ ಅಂತ ಹೇಳಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಈ 6 ಮಾರುಕಟ್ಟೆಗಳನ್ನು ನಿರ್ಮಾಣ ಮಾಡಲಾಗಿದೆ. ಕೆಲವು ಮಾರುಕಟ್ಟೆಗಳು ಸುಮಾರು ವರ್ಷಗಳ ಬಳಿಕ ಉದ್ಘಾಟನೆ ಆಗಿದೆ. ಆದರೆ ಅಲ್ಲಿಗೆ ವ್ಯಾಪಾರಿಗಳು ಬರೋಕ್ಕೆ ಏನು ಒಪ್ಕೊಳ್ತಾ ಇಲ್ಲ. ಯಾಕಂದ್ರೆ ಅದು ನಿಯಮಬದ್ಧವಾಗಿ ಆಗಿಲ್ಲ, ಯಾವುದೇ ತಾಂತ್ರಿಕ ವಿಚಾರಗಳು ಅದರಲ್ಲಿಲ್ಲ, ಸಂಪೂರ್ಣವಾಗಿ ಪ್ಲಾನ್ ಇಲ್ಲದೆ ಈ ಕಟ್ಟಡಗಳನ್ನು ನಿರ್ಮಾಣ ಮಾಡಲಾಗಿದೆ ಎಂಬ ಆರೋಪವನ್ನು ಈಗ ವರ್ತಕರು ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ಆ ಕೆಳಭಾಗದಲ್ಲಿ ಈ ಮೀನು, ಮಾಂಸ ಅಥವಾ ಕೋಳಿ ಇನ್ನಿತರ ಬೇರೆ ಬೇರೆ ಅಂಗಡಿಗಳಿಗೆ ಕೊಡಲಾಗಿದೆ. ಆದರೆ ಇಲ್ಲಿ ಏರ್ ಇನ್ ಔಟಿಗೆ ಯಾವುದೇ ವ್ಯವಸ್ಥೆಗಳನ್ನು ಮಾಡಿಲ್ಲ. ಹಾಗಾಗಿ ಅಲ್ಲಿಗೆ ಬರುವಂತಹ ಗ್ರಾಹಕ ಮೂಗು ಮುಚ್ಚಿಕೊಂಡೇ ಅಂಗಡಿಗೆ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಹುತೇಕ ಕಟ್ಟಡಗಳಲ್ಲಿ ಈಗಾಗಲೇ ಯಾವುದೇ ವರ್ತಕರು ಅಂದ್ರೆ ವ್ಯಾಪಾರಿಗಳು ಈ ಕಟ್ಟಡವನ್ನ ಅದರ ಬಾಡಿಗೆಗಳನ್ನು ತೆಗೆದುಕೊಳ್ಳೋಕೆ ಒಪ್ತಾ ಇಲ್ಲ. ಯಾಕೆಂದ್ರೆ ಇಂತಹ ಪ್ಲಾನ್ ಇಲ್ಲದೆ ಮಾಡಿದಂತಹ ಕಟ್ಟಡದ ಕರ್ಮಕಾಂಡ ಈ ರೀತಿಯಾಗಿ ಬಯಲಾಗ್ತಾ ಇರುವಂಥದ್ದು. ಕೆಲವಷ್ಟು ಮಾರುಕಟ್ಟೆಗಳು ಇನ್ನೂ ಕೂಡ ಉದ್ಘಾಟನೆ ಭಾಗ್ಯವನ್ನೇ ಕೂಡ ನೋಡ್ತಾ ಇಲ್ಲ. ಯಾಕೆಂದ್ರೆ ಕಾಮಗಾರಿಗಳು ಆಮೆಗತಿಯಲ್ಲಿ ಹೋಗ್ತಾ ಇದೆ. ಮತ್ತೊಂದು ಕಡೆ ಭ್ರಷ್ಟಾಚಾರದ ಆರೋಪ ಕೂಡ ಕೇಳಿ ಬರ್ತಾ ಇದೆ. 6 ಮಾರುಕಟ್ಟೆಗಳು ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಆಗ್ತಾ ಇರುವಂಥದ್ದು. ಈಗಾಗಲೇ ಸಾಕಷ್ಟು ಮಂದಿ ಇದರ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆ ಸ್ಮಾರ್ಟ್ ಸಿಟಿ ಏನು ಅಧಿಕಾರಿಗಳು ಮಾಡುವಂತಹ ಎಲ್ಲ ಕಾಮಗಾರಿಗಳು ಇಂತಹ ಹಳ್ಳ ಹಿಡಿಯುವಂಥ ಕೆಲಸಗಳು ಆಗ್ತಾ ಇದೆ. ಅದಕ್ಕೆ ಮಾರುಕಟ್ಟೆಗಳು ಕೂಡ ಈಗ ಹೊರತಾಗಿಲ್ಲ. ಅತ್ಯಂತ ವೇಗವಾಗಿ ಈ ಮಾರುಕಟ್ಟೆಗಳನ್ನು ಫಿನಿಶ್ ಮಾಡಬೇಕು, ವ್ಯವಸ್ಥಿತವಾಗಿ ಇದನ್ನು ನಿರ್ಮಾಣ ಮಾಡಬೇಕೆಂಬ ಆಗ್ರಹವನ್ನು ಇಲ್ಲಿ ವ್ಯಾಪಾರಿಗಳು ಕೊಡ್ತಾ ಇರುವಂಥದ್ದು. ಪೃಥ್ವಿ, ಅಲ್ಲ, ಇಲ್ಲಿ ಪ್ರಮುಖವಾಗಿ ಮಾರ್ಕೆಟ್ ಅಲ್ಲಿ ವ್ಯಾಪಾರಿಗಳಿಗೂ ಕೂಡ ಸರಿಯಾದಂತ ವ್ಯವಸ್ಥೆ ಇಲ್ಲ ಅನ್ನುವಂತ ಆರೋಪವನ್ನ ಮಾಡಲಾಗ್ತದೆ. ಸರ್, ಕಿಶನ್ ಮಾತನಾಡ್ತೀನಿ. ನಮ್ಮ ಜೊತೆ ಅರುಣ್ ಪ್ರಭಾ ಅವರು ಸ್ಮಾರ್ಟ್ ಸಿಟಿ MD ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ, ನಾನು ಅರುಣ್ ಪ್ರಭಾ, ನಾನು ಸ್ಮಾರ್ಟ್ ಸಿಟಿ ಜನರಲ್ ಮ್ಯಾನೇಜರ್ ಟೆಕ್ನಿಕಲ್. ಓಕೆ. ಸಾಕಷ್ಟು ಪ್ರಾಬ್ಲಮ್ಸ್ಗಳಿರುವಂತದ್ರ ಬಗ್ಗೆ ಸಾರ್ವಜನಿಕರು ಮಾತನಾಡ್ತಾ ಇದ್ದಾರೆ, ಎಸ್ಪೆಷಲಿ 6 ಮಾರ್ಕೆಟ್ಗಳಲ್ಲಿ. ಆ ಸಮಸ್ಯೆಗಳ ಬಗ್ಗೆ ನಿಮ್ಮ ಅರಿವಿಗೆ ಬಂದಿದೆಯಾ? ಸರಿ, 6 ಮಾರ್ಕೆಟ್ ಸ್ಮಾರ್ಟ್ ಸಿಟಿ ಮಾಡಿರೋದಲ್ಲ. ಸ್ಮಾರ್ಟ್ ಸಿಟಿ ಮಾಡಿರೋದು ಬರೀ ಒಂದು ಸೆಂಟ್ರಲ್ ಮಾರ್ಕೆಟ್ ಮಾತ್ರ. ಓಕೆ. ಅದು PPP ಅಡಿಯಲ್ಲಿ, ಅದರಲ್ಲಿ ಏನು ಸಮಸ್ಯೆ ಇದ್ದ ಹಾಗೆ ಇಷ್ಟರವರೆಗೆ ಏನು ಅಂತದೇನು ದೂರಿಲ್ಲ. ಒಂದೇ ಮಾರ್ಕೆಟ್ ಮಾಡಿರೋದು ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ? ಸ್ಮಾರ್ಟ್ ಸಿಟಿ ಮಾಡಿರೋದು ಸೆಂಟ್ರಲ್ ಮಾರ್ಕೆಟ್ ಮಾತ್ರ. ಅದು PPP ಅಡಿಯಲ್ಲಿ, ಪ್ರೈವೇಟ್ ಪಬ್ಲಿಕ್ ಪಾರ್ಟಿಸಿಪೇಷನ್ ಅಡಿಯಲ್ಲಿ. ಓಕೆ. ಅದರಲ್ಲಿ ಅದಿನ್ನು ಓಪನ್ ಆಗಿಲ್ಲಪ್ಪ, ಅಂಡ್ ಚೆನ್ನಾಗಿ ಬಂದಿದೆ ಜನರ. ಆಕ್ಚುಲಿ ಅಲ್ಲ, ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಚರಂಡಿ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ. ಇದ್ರ ಬಗ್ಗೆನೂ ಕೂಡ ಮಾತನಾಡ್ತಾ ಇದ್ರು ಸಾರ್ವಜನಿಕರು. ಇಲ್ಲ ಅಂತಂದ್ರೆ ಸೆಂಟ್ರಲ್ ಮಾರ್ಕೆಟ್ ಬಗ್ಗೆ ಈವರೆಗೆ ನಮ್ಮ ಗಮನಕ್ಕೆ ಅಂತದೇನು ಸಮಸ್ಯೆ ಇಲ್ಲ, ಅಲ್ಲಿ ಚೆನ್ನಾಗಿ ಮಾಡಿದ್ದೇವೆ. ಓಕೆ ಸರ್, ಹಾಗೆ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಅವರು ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ.
ಪ್ರಮುಖವಾಗಿ ಅವ್ರು ಹೇಳ್ತಾ ಇದ್ದು ಈಗ ಕಂಕನಾಡಿ ಆಗಿರ್ಬೋದು, ಸೂರತ್ಕಲ್ ಬಳಿ ಇರುವಂತದ್ದಾಗಿರ್ಬೋದು, ಟೋಟಲಿ ಒಂದು 6 ಮಾರ್ಕೆಟ್, ಒಂದೊಂದಕ್ಕೂ ಕೋಟಿ ಕೋಟಿ ಎಲ್ಲ ರಿಲೀಸ್ ಅದು ಆಗಿದೆ, corporation- ಆದ್ರೆ ಅಲ್ಲಿ ವ್ಯವಸ್ಥೆಗಳು corporation ಸರಿಯಾಗಿಲ್ಲ ಅಂತ. ಮಾಡೋದು. ಹೌದೌದು, ಅಲ್ಲ ಅದು ಕಾರ್ಪೊರೇಷನ್ ಅವ್ರು ಮಾಡಿರೋದು. ಆ, ಅದಕ್ಕೂ Corporation- ಸ್ಮಾರ್ಟ್ ಸಿಟಿ ಅಂಡರ್ ಅಲ್ಲಿ ಕಟ್ಟಿರುವಂತ ಮಾರುಕಟ್ಟೆಗೂ ಸಂಬಂಧ ಇಲ್ಲ. ಹಾಗಾದ್ರೆ ಈ 6 ಮಾರುಕಟ್ಟೆ ಯಾವುದೇ ರೀತಿಯಲ್ಲೂ ಕೂಡ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಯಾವುದೇ ಅನುದಾನನೂ ಕೂಡ ಆಗಿಲ್ಲ ಹಾಗಾದ್ರೆ. ಇಲ್ಲ ಆಗಿಲ್ಲ ಅದಕ್ಕೆ. ಯಾವ್ದು ಕಂಕನಾಡಿ, ಸೂರತ್ಕಲ್ ಆ ಮಾರುಕಟ್ಟೆಗಳು? ಇಲ್ಲ, ಕಂಕನಾಡಿ, ಸೂರತ್ಕಲ್, ಹೆಚ್ಚಿನಾಂಶ ಕದ್ರಿ, ಓಕೆ. ಕಾವೂರು ಇಂಥದ್ದಿರ್ಬೋದು. ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಆಗಿರೋದು ಬರೀ ಸೆಂಟ್ರಲ್ ಮಾರ್ಕೆಟ್. ಓಕೆ. ಸೆಂಟ್ರಲ್ ಮಾರ್ಕೆಟ್ ಸುಸಜ್ಜಿತವಾಗಿ ಆಗಿದೆ. ಅದರಲ್ಲಿ 800 ಕಾರ್ ಪಾರ್ಕ್ ಇದೆ. ಹಾಗಾಗಿ ಅದರಲ್ಲಿ ಸಮಸ್ಯೆ ಅಲ್ಲಿ ಬರ್ಲಿಕ್ಕೆ ಯಾವುದೇ ರೀತಿಯಾದಂತ ಸಮಸ್ಯೆ ಇಲ್ಲ. ಇಲ್ಲ. ಓಪನ್ ಆಗ್ಬೇಕು. ಓಪನ್ ಆದ ನಂತರ ಚಿಕ್ಕ ಪುಟ್ಟ ಸಮಸ್ಯೆ ಇದ್ರೆ ಅದನ್ನ ಸಾಲ್ವ್ ಮಾಡ್ತಾರೆ. ಯಾವಾಗ ಓಪನ್ ಆಗುತ್ತೆ ಸರ್ ಅದು? ಇನ್ನೊಂದು 2 ತಿಂಗಳಲ್ಲಿ ಓಪನ್ ಆಗ್ಬೇಕದು. ಓಕೆ. ಧನ್ಯವಾದ ಅರುಣ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.